जय मंगलम जय नम पार्वते शिव हर हर महादेव। गजाननं भूतगणादिसेवितं कपित्तजम्बुफलसारभक्षितम् उमासुतं शोकविनाशकारणम् नमामि विघ्नेश्वर पादपङ्कजम्। गुरुर्ब्रह्म गुरुर्विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे तस्मै श्री गुरवे नमः। तस्मै श्री गुरवे नमः। सांब सदा शिव 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 शिवाय नमः ओम शिवाय नमः 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 शिव 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 शिवाय नमः ओम शिव 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 शिवाय नमः शिव 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 शिवाय नमः ओम शिव 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 शिवाय नमः शिव शंभ जय नमः पार्वती शिव हर हर महादेव। ಸಿದ್ಧರ ಸಿದ್ಧಾಂತ ತತ್ವನೆಲ್ಲ ಆದ್ಯಂತ ಬೋಧಿಸಿದ ಸಿದ್ಧ ಸದ್ಗುರವೇ ನಿನಗಾರು ಸರಿಯಿಲ್ಲ, ಈ ಬದ್ಧನಿಗೆ ಬುದ್ಧಿ ಕೊಡು ನೀನು. ಸ್ವಾನುಭಾವದ ನೆಲೆ ನಾನೇನೋ ಬಲ್ಲೇನೋ ಗುರುದೇವ, ನೀನೇ ಒಳಹೊಕ್ಕು ಏನನ್ನ ನುಡಿಸಿದಡೆ ನಾನು ನುಡಿವೆ ಸುಲಭ ಶ್ರೀ ಗುರುವೇ ಕೃಪೆಯಾಗು, ಸುಲಭ ಶ್ರೀ ಗುರುವೇ ಕೃಪೆಯಾಗು. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು. ಏನು ಬಲ್ಲೆನೋ ನಾನು ನೆರೆ ಸುಜ್ಞಾನ ಮೂರುತಿ ನೀನು, ದೇವ ನಿನ್ನ ಸಮಾನರುಂಟೆ ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಪರಮಾರಾಧ್ಯರು ಪಾವನ ಮೂರ್ತಿಗಳು ಎನ್ನ ಬಾಳಿನ ಭಾಗ್ಯವೇದಾತರು ಆರಾಧ್ಯ ದೇವತೆ ಕವಿಮುನಿ ತಿಲಕ ಗಾನಗಾರುಡಿಗ ಸಿದ್ಧರತ್ನ ಸದ್ಗುರುಗಳ ಪವಿತ್ರ ಸನ್ನಿಧಾನವನ್ನು ಎನ್ನ ಶಿರದರ ಮನೆಯಲ್ಲಿ ಸ್ಮರಣೆ ಮಾಡಿಕೊಂಡು ಜಗದೊಂದೇ ಜಗತ್ಕರ್ತರಾಗಿರತಕ್ಕಂಥ ಗುರುಗೌರಿ ಸೋಮಲಿಂಗೇಶ್ವರರಲ್ಲಿ ಜಗದಾದಿ ಜಗದ್ಗುರು ಆದಿ ಜಗದ್ಗುರು ಭವ್ಯ ಪರಂಪರೆಗೆ ದಿವ್ಯವಾಗಿರತಕ್ಕಂಥ ಜ್ಞಾನದ ಅಂಜನದಿಂದ ಅಜ್ಞಾನದ ಕತ್ತಲೆಯನ್ನ ಕಳೆದಿರತಕ್ಕಂಥ ಪರಮ ಸದ್ಗುರು ಶ್ರೀ ಶ್ರೀ ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರರ ಪರಮ ಸನ್ನಿಧಾನಕ್ಕೂ 108 ಬಾರಿ ನಮಿಸಿ
ಆರಾಧ್ಯ ತಂದೆ ದಯಾಗನ ಮೂರ್ತಿ ಭಕ್ತರಿಷ್ಟಾರ್ಥ ಭಗವಂತ ಸಿದ್ಧ ಶಿವಯೋಗಿ ಭಕ್ತವತ್ಸಲ ಸಾಧು ದಿನಮನೆ ಅಂಗಭಂಗ ನಿಲ್ಲದ ದಾಯ ಮುಮ್ಮೆಟ್ಟದ ಒಡೆಯ ಭಕ್ತರ ಕಾಮಧೇನ ಕಲ್ಪವೃಕ್ಷನಾಗಿರ್ತಕ್ಕಂಥ ಶ್ರೀ ಶ್ರೀ ಸಿದ್ಧ ಶಿವಯೋಗಿ ಅಮೋಘ ಸಿದ್ದೇಶನ ಪರಮ ಸನ್ನಿಧಾನಕ್ಕೂ ಕೂಡ ತ್ರಿಕರಣಪೂರ್ವಕವಾಗಿ ವಂದಿಸಿ ದುಷ್ಟರ ಸಂಹಾರಕ ಶಿಷ್ಟರ ಪರಿಪಾಲಕ ಧರಣಿ ಮೇಲೆ ಮಿಕ್ಕಿದ ದೈತರನ್ನು ಸಂಹಾರ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಿರತಕ್ಕಂಥ ಧರ್ಮದ ಒಡೆಯ ಕಂಬಳಿ ಕರ್ತನಾಗಿರ್ತಕ್ಕಂಥ ಶ್ರೀ ಶ್ರೀ ಆಯಾವ ಶಿವಸಿದ್ಧ ಬೀರೇಶ್ವರರ ಪರಮ ಪಾವನ ಸನ್ನಿಧಾನಕ್ಕೂ ಅನಂತನಂತವಾಗಿ ದಂಡವತ್ತ ನಮಸ್ಕಾರ ರೂಪ ಮಂಗಲವನ್ನು ಸಲ್ಲಿಸಿ ಸದಾ ಪ್ರಾತಸ್ಮರಣೀಯರು ಲೋಕಪೂಜ್ಯರು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿರತಕ್ಕಂಥವರು ಅವಧೂತ ಪರಂಪರೆ ಆಚಾರ ಪರಂಪರೆ ಅನುಭವ ಪರಂಪರೆಗೆ ಅಡಿಪಾಯವನ್ನು ಹಾಕಿ ನಮ್ಮೆಲ್ಲರ ಬದುಕನ್ನು ಅನುಭವದ ಅಡಿಯಲ್ಲಿ ಕೊಂಡೊಯ್ದಿರತಕ್ಕಂಥ ಸಕಲ ಸಂಕುಲಕ್ಕೆ ಲೇಸನ್ನು ಬಯಸಿರತಕ್ಕಂಥ ಶ್ರೀ ಶ್ರೀ ಬಸವಾದಿ ಶಿವಶರಣರ ಪರಮ ಸನ್ನಿಧಾನಕ್ಕೂ ಅನಂತನಂತವಾಗಿ ಧ್ಯಾನಿಸಿ ಕಾಡಿದ್ದ ಗುರುವಿಗೆ ಬೇಡಿದ್ದನ್ನು ತಂದುಣಿಸಿ ಈ ಒಂದು ಮರ್ತ್ಯಮಂಡಲದಲ್ಲಿ ಮಹಾನವರಲ್ಲಿ ಮಾನಗೆನೆ, ದೇವರಲ್ಲಿ ದೇವಗೆನೆಯಾಗಿ, ಸಿದ್ಧರಲ್ಲಿ ಶಿವಗೆನೆಯಾಗಿ ನಮ್ಮೆಲ್ಲರ ಅಹೋಭಾಗ್ಯದ ಅಧಿಪತಿಯಾಗಿರತಕ್ಕಂಥ ಆಯಾವ ಶ್ರೀ ಶ್ರೀ ಮಹಾತ್ಮ ಮಾಳಿಂಗೇಶ್ವರರ ಪರಮ ಪಾವನ ಸನ್ನಿಧಾನಕ್ಕೂ ಕೂಡ 108 ಬಾರಿ ಸ್ಮರಣೆಯನ್ನು ಮಾಡಿ ಶತಮಾನದ ಸಂತರು ನಡೆನುಡಿ ಒಂದಾಗಿಸಿ ನಮ್ಮೆಲ್ಲರ ಬದುಕನ್ನು ಹಸನಾಗಿಸಿದವರು, ಸರಳತೆಯಲ್ಲೇ ಬದುಕನ್ನು ಸಾಗಿಸಿರತಕ್ಕಂಥ ಈ ವರ್ತಮಾನ ಕಾಲದ ಮಾತನಾಡ್ತಕ್ಕಂಥ ನಡೆದಾಡ್ತಕ್ಕಂಥ ದೇವರು ಒಂದು ಪ್ರಖ್ಯಾತಿಯನ್ನು ಹೊಂದಿ ಪಂಚಮಾಭೂತದಿಂದ ಮರೆಯಾಗಿರತಕ್ಕಂಥವರು, ಅವರ ಆದರ್ಶಗಳು, ಅವರ ತತ್ವಚಿಂತನೆಗಳು ಸದಾವಕಾಲ ನಮ್ಮ ಮನಮಂದಿರದಲ್ಲಿ ಪೂಜ್ಯಗೊಳ್ತಕ್ಕಂಥ ಪರಮಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಮತ್ತೊಮ್ಮೆ ವಿಜಯಪುರ ಜಿಲ್ಲೆಯ ಪರಮ ಪಾವನ ಕ್ಷೇತ್ರವಾಗಿರತಕ್ಕಂಥ ಗೋಣಸಿಗೆ ಗ್ರಾಮದ ಎಲ್ಲ ಗ್ರಾಮ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಮಾಳಿಂಗೇಶ್ವರರ ಜಾತ್ರಾ ನಿಮಿತ್ತ ಮಾಡಿಕೊಂಡು ನಡೀತಕ್ಕಂಥ ಅಪರೂಪದ ಅನುಭವ ಗೋಷ್ಠಿಯ 3ನೇ ದಿನದ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಇಬ್ಬರೂ ಪೂಜ್ಯರಿಗೆ ಶರಣುಗಳನ್ನು ಹೇಳಿ, ಸುಂದರವಾಗಿರ್ತಕ್ಕಂಥ ಸಂಗೀತದ ನಿನಾದದಲ್ಲಿ ನಮ್ಮೆಲ್ಲರಿಗೆ ಆನಂದವನ್ನು ಲೋಲುಪ್ತಿಯಲ್ಲಿ ತೇಲಾಡಿಸ್ತಕ್ಕಂಥ ಗವಾಯಿಗಳಿಗೆ, ತಬಲಾ ಸಾಧಕರಿಗೆ ಶರಣುಗಳನ್ನು ಹೇಳಿ, ಇದೇ ಪುಣ್ಯಾತ್ಮರೇ ಬಾಬಾನಗರದ ಅಪರೂಪದ ಕಲಾವಿದರಾಗಿರ್ತಕ್ಕಂಥ ಲಕ್ಷ್ಮಣ್ ಮಾಸ್ತರ್ ಅವರಿಗೆ, ಯಾವ ಕೋಣಬಾಗಿ ಗ್ರಾಮದ ಕಲಾವಿದರಾಗಿರ್ತಕ್ಕಂಥ ಮಹಾದೇವಗೌಡರವರೆಲ್ಲರಿಗೂ ಶರಣುಗಳನ್ನು ಹೇಳಿ, ಪವಿತ್ರವಾಗಿರ್ತಕ್ಕಂಥ ಮಾನವ ಜನ್ಮಕ್ಕೆ ಬಂದು ಜನ್ಮದ ಮರ್ಮವನ್ನು ಅರಿತು ಭಗವಂತನಲ್ಲಿ ಬೆರೆತು ನಾವೆಲ್ಲರ ಕೃತಾರ್ಥರಾಗಬೇಕು ಅಂತಕ್ಕಂಥ ಮಹದುದ್ದೇಶದಿಂದ ಈ ಪವಿತ್ರ ಅಂಗಳದಲ್ಲಿ ಸಮ್ಮಿಲಗೊಂಡಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಸಮಾಜ ಬಂಧುಗಳೇ, ಎಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಸಮಸ್ತ ಗೋಣಸಿ ಗ್ರಾಮದ ಎಲ್ಲ ಗುರು ಹಿರಿಯರೇ, ನಿಮ್ಮೆಲ್ಲರಿಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಪುಣ್ಯಾತ್ಮರೇ, ನಿಸರ್ಗ ದೇವತೆ ನಮಗೊಂದು ಅಪರೂಪವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಾಳ.
ಎಂಥ ಅವಕಾಶ ಆತ ಕೇಳಿದ್ರೆ, ಯಾವ ಜನ್ಮದ ಪುಣ್ಯದ ಫಲವೂ ಗೊತ್ತಿಲ್ಲ, ದುರ್ಲಭ ನರಜನ್ಮ ಅಂತ ಕರೀತಾರೆ. ಮನುಷ್ಯ ಜನ್ಮ ಸಿಗುವುದು ಬಹಳ ದುರ್ಲಭದ. ಆ ಮನುಷ್ಯನಾಗಿ ಬಂದ ಮೇಲೆ ಮನುಷ್ಯತ್ವವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯದ. ಅಂತ ಅಮೂಲ್ಯವಾಗಿರ್ತಕ್ಕಂಥ ಈ ಮಾನವನ ಬದುಕು ಸುಂದರ ಆಗಬೇಕು, ಮಾನವನ ಬದುಕು ಸತ್ಯವಾಗಬೇಕು, ಮಾನವನ ಬದುಕು ಉಜ್ವಲವಾಗಬೇಕು. ಇಂಥ ಉಜ್ವಲವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಳಕ್ಕೆ ನಮಗೆಲ್ಲ ಮಹಾತ್ಮರು ಮಾರ್ಗದರ್ಶಕರಾಗಿ ಸೂಚಕರಾಗಿ ನಿರಂತರವಾಗಿ ತಮ್ಮ ತಪೋಬಲದಿಂದ, ತಮ್ಮ ನಿರಂತರವಾಗಿರ್ತಕ್ಕಂಥ ಸ್ವಾಧ್ಯಾಯ ಅಭ್ಯಾಸದಿಂದ ನಮ್ಮ ಬದುಕಿಗೆ ಮಾರ್ಗವನ್ನು ನೀಡ್ತಾ ಇದ್ದಾರೆ. ಅಂತ ಮಾರ್ಗದ ಮಾತು ಬಂಧುಗಳೇ, ನಮ್ಮ ಈ ಬದುಕೆಂಬ ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾರೆ ಬಂಧುಗಳೇ. ನಮ್ಮ ಬದುಕೆಂಬ ಈ ಬೀಜಕ್ಕೆ ನಾಟಬೇಕಾಗಿತ್ತಂದ್ರೆ ಸತ್ಸಂಗ ಅಂತಕ್ಕಂಥ ಹೊಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬೇಕಂತ. ಆ ಬದುಕೆಂಬ ಬೀಜ ನಾಟಬೇಕಾಗಿತ್ತಂದ್ರೆ ಪುಣ್ಯಾತ್ಮರ ಸತ್ಸಂಗದ ಹೊಲ, ಗುರುವಿನ ಸಂಘ, ಅನುಭಾವಿಗಳ ಒಡನಾಟ, ಪರಮಜ್ಞಾನಿಗಳ ಸನ್ನಿಧಾನ ಬಹಳ ಮುಖ್ಯವಾಗಿ ಬೇಕು ಅಂತಕ್ಕಂಥ ಮಾತ ಬರೀತಾರೆ. ನೀನೇನು ಮಾಡ್ಲಿಕ್ಕೆ ಹೋಗಬೇಡ, ಪರಮಜ್ಞಾನಿಗಳ ಅನುಭಾವಿಗಳ ಸಂಘದೊಳಗೆ ಸುಮ್ಮನೆ ನೀ ಕೂತರು ಸಾಕು, ನಿನ್ನಲ್ಲಿ ಬದಲಾವಣೆ ಪರ್ವ ಪ್ರಾರಂಭಗೊಳ್ತದೆ. ತನ್ನಿಂತಾನೇ ಆಗಿ ಪುಣ್ಯಾತ್ಮರೇ ನಿರಾಯಾಸವಾಗಿ ನಿನ್ನಲ್ಲಿರ್ತಕ್ಕಂಥ ದುರ್ಗುಣಗಳು ತಾನಾಗಿ ದೂರ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾವ. ಅದಕ್ಕೆ ಮನುಷ್ಯನಿಗೆ ಸಂಘ ಬಹಳ ಮುಖ್ಯ. ಅವಕಾಶ ಸಿಕ್ಕಾಗ ಪುಣ್ಯಾತ್ಮರು ಒಳ್ಳೆಯವರ ಸಂಘದಲ್ಲಿ ಬೆರತಿ ಅಂದ್ರ ನೀನೇನು ಮಾಡೋದು ಬೇಕಾಗಿಲ್ಲ, ನಿನಗೆ ಒಳ್ಳೆ ಗುಣಗಳು ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾವ. ಅದಕ್ಕೆ ಇಲ್ಲಿ ಜ್ಞಾನಿ ಏನ್ ಹೇಳ್ತಾರತ್ತ ಕೇಳಿದ್ರೆ ಪುಣ್ಯಾತ್ಮರೇ, ನಮ್ಮ ಬದುಕೆಂಬ ಈ ಬೀಜ ನಾಟಬೇಕಾಗಿತ್ತಂದ್ರ ಸತ್ಸಂಗ ಅಂತಕ್ಕಂಥ ಹೊಲ, ಆ ಬ್ರಹ್ಮ ಬೀಜ ಅಂತ ಕರೆದಾರ, ಸತ್ಸಂಗದ ಹೊಲ ಅಂತ ಕರೆದಾರ, ಸತ್ಸಂಗದ ಹೊಲ. ಅದಕ್ಕೆ ಬಂಧುಗಳೇ, ಈ ಲೋಕದೊಳಗೆ ಅಧ್ಯಾತ್ಮ ಕ್ಷೇತ್ರವನ್ನು ಶ್ರೀಮಂತ ಮಾಡಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದಕ್ಕೆ ಸತ್ಸಂಗ ಅಂತ ಕರ್ಕೊಂಡು ಬಂದರು. ಅದಕ್ಕೆ ನಿಜಗೊಂಡ್ರು ಕೂಡ ಬರ್ಕೊಂಡು ಬಂದರು ಬಂಧುಗಳೇ. ಮತಿಗೆ ಮಂಗಲಿದಾವುದು ಉತ್ತಮರ ಸಂಘ. ಮತಿ ಅಂದ್ರೆ ಬುದ್ಧಿ, ಮನಸ್ಸು. ಹೊಲಸಾಗ್ತಕ್ಕಂಥ ಇದನ್ನು ತೊಳಿಲಿಕ್ಕೆ ಯಾರ ಸಂಘ ಬೇಕು, ಯಾವ ಸಾಧನದಿಂದ ತೊಳಿಲಿಕ್ಕೆ ಬೇಕು. ಬಟ್ಟೆ ತೊಳಿಲಿಕ್ಕೆ ವಸ್ತುಗಳನ್ನು ಕಂಡಿಡ್ದಾರ, ಮೈಯನ್ನು ತೊಳಿಲಿಕ್ಕೆ ಕಂಡಿಡ್ದಾರ, ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ತೊಳಿಲಿಕ್ಕೆ ವಸ್ತುಗಳು ಕಂಡಿಡ್ದಾರ. ಅದರ ಮನಸ್ಸನ್ನು ತೊಳಿಲಿಕ್ಕೆ ಇನ್ನೂವರೆಗೆ ಯಾವ ವಸ್ತು ಕಂಡಿಲಿಕ್ಕಾಗಿಲ್ಲ, ಅದು ಹಿಡಿಲಿಕ್ಕೂ ಸಾಧ್ಯ ಇಲ್ಲ. ಮನಸ್ಸಿನ ಮೈಲಿಗೆಯನ್ನು ತೊಳಿಲಿಕ್ಕೆ ಒಂದೇ ಒಂದು ಸಾಧನ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಮಹಾತ್ಮರ ಅನುಭಾವಿಗಳ ಸಂಘ ಅಂತ ಕರ್ಕೊಂಡು ಬಂದಾರ, ಪರಮಜ್ಞಾನಿಗಳ ಸಂಘ ಅಂತ ಕರ್ಕೊಂಡು. ಅದಕ್ಕೆ ಒಬ್ಬ ಕವಿ ಬರೀತಾನೆ, ಇನ್ನೇನು ಹರಿದಾಸರ ಸಂಘ ದೊರಕಿ ತಿಮಗೆ ಇನ್ನೇನು ಅಂತಕ್ಕಂಥ ಮಾತ ದಾಸರ ಪದ್ಯ ಹಾಡ್ಕೊಂಡು ಬರ್ತಾರೆ. ಅದಕ್ಕೆ ಮಹಾತ್ಮರ ಈ ಪ್ರಪಂಚ ಹೇಗೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಅಂಟುಕೊಂಡು ಬಿಟ್ಟಿದ್ದೀವಿ ನಾವು. ಅದಕ್ಕೆ ಹೇಗೆ ಅಂಟುಕೊಂಡು ಬಿಟ್ಟಿದೀವೋ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಹರದಿತ್ತ ವಿನಃ ಹಾಕರೆ ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅಷ್ಟು ಭ್ರಾಂತಿ ಒಳಗೆ ನಮ್ಮನ್ನು ನಾವು ಅದಕ್ಕೆ ಅಂಟಿಸ್ಕೊಂಡು ಬಿಟ್ಟಿದ್ದೀವಿ. ನಾವು ಅಂಟಿಸ್ಕೊಂಡು ಬಿಟ್ಟಿದ್ದೀವಿ. ಯಾರು ಪ್ರತಿಯೊಬ್ಬರನ್ನು ಕೇಳ್ರಿ, ಇಲ್ರಿ ನಾನು ಇಲ್ಲ ನಡೆಯಂಗಿಲ್ರಿ, ನಾನು ಹೋಗಲೇಬೇಕು ಅಂತಕ್ಕಂಥ ಭಾವನೆಯೊಳಗೆ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಕನಕರು ಕೂಡ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಬಂಧುಗಳೇ, ನಮ್ಮ ಮನುಷ್ಯ ಜನ್ಮ ಧನ್ಯ ಆಗಬೇಕಾಗಿತ್ತಂದ್ರೆ, ಉತ್ಸವ ಆಗಬೇಕಾಗಿತ್ತಂದ್ರೆ ಒಂದಿಷ್ಟು ನಮ್ಮ ಸುತ್ತ ಪರಿಸರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬೇಕು. ನಮ್ಮ ಪರಿಸರ, ಅದಕ್ಕೆ ಪ್ರಥಮದಲ್ಲಿ ಪುಣ್ಯಾತ್ಮರ ಮನೆಯೊಳಗೆ ನೀತಿ ಅಂತಕ್ಕಂಥದ್ದು, ಮನೆಯೊಳಗೆ ಆಚಾರ ಅಂತಕ್ಕಂಥ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಬೇಕು. ಇವತ್ತು ನಮ್ಮ 16 ವರ್ಷದ ಹಿಡಿದ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಬಾರಿ ನಾವೆಲ್ಲ ಹೆತ್ತವರ ಆಲೋಚನೆ ಮಾಡಬೇಕು. ನಮ್ಮ ಮಕ್ಕಳು ಇವತ್ತು ಯಾವ ನಿಟ್ಟಿನೊಳಗೆ ಸಾಕ್ತಾ ಇದ್ದಾರೆ ಅಂತಕ್ಕಂಥ ಒಂದು ಉದಾತ್ತವಾಗಿರ್ತಕ್ಕಂಥ
ಸಂಶೋಧನೆಯಲ್ಲಿ ನಾವು ತೊಡಗಬೇಕಾಗಿರ್ತಕ್ಕಂಥ ಪ್ರಸಂಗದ್ದು ಇವತ್ತು. ಬಹುತೇಕ ಬಂಧುಗಳೇ, ಒಂದು 15 ದಿವಸ ಹಿಂದೆ ನೀವು ಒಂದು ಪೇಜ್ ನೋಡಿರಬೇಕು. 16 ವರ್ಷದ ಹುಡುಗ ಮೊಬೈಲ್ದಾಗ ಏನೋ ಆಡ್ತಾರಂತಕೊಂಡು 3 ಕೋಟಿ ರೂಪಾಯಿ ಸಾಲ ಮಾಡ್ಯಾನ. 3 ಕೋಟಿ. ನಾವು ಬಳಸ್ತಕ್ಕಂಥ ವ್ಯವಸ್ಥೆಗಳು ಎಲ್ಲಿಗೆ ಬಂತು? ಅದಕ್ಕೆ ಇವೆಲ್ಲರಿಂದ ನಾವು ದೂರ ಬರಬೇಕಾಗಿತ್ತಂದ್ರೆ ಮೊಟ್ಟ ಮೊದಲು ಪುಣ್ಯಾತ್ಮರ ಮಗುವಿಗೆ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಮೊದಲು ಬಹಳ ಮುಖ್ಯವಾಗಿರತಕ್ಕಂಥ ಅಕ್ಕಿ ಅನ್ನಕ್ಕೆ ಕೇಳಿತತ್ತು. ದೋಸ್ತ, ನೀನು ನನ್ನಂಗ ಮೊದಲು ಬಿರ್ಸ ಇದ್ದಿ, ಈಗ ಮೃದು ಹೆಂಗಾದಿ? ಅಕ್ಕಿ ಅನ್ನಕ್ಕೆ ಕೇಳಿತಂತ, ದೋಸ್ತ ನೀನು ನನ್ನಂಗ ಮೊದಲು ಗಡಸಾಗಿದ್ದೆ, ಈಗ ಮೃದು ಹೇಗಾದಿ ಅಂತ ಕೇಳಿದಾಗ ಅವಾಗ ಅನ್ನ ಹೇಳಿತತ್ತ, ಒಂದಿಷ್ಟು ಬೆಂಕಿ ಮತ್ತು ನೀರಿನ ಸಂಗ ಮಾಡೀನಿ, ನಾನಿಷ್ಟು ಮೃದು ಆಗ್ಲಿಕ್ಕೆ ಕಾರಣ ಆಗೈತಿ ಅಂತಕ್ಕಂಥ ಮಾತನ್ನು ಹೇಳಿತ. ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರದಲ್ಲಿ ಕೊಂಡೋಗ್ಬೇಕಿಲ್ಲ. ಬಂಧುಗಳೇ, ಮನೆಯೊಳಗೆ ಮಗ ಅಪ್ಪಗೆ ಒಂದಿಷ್ಟು ಸಹಾಯ ಮಾಡ್ಲಿಕ್ಕತ್ತಾನ, ಒಂದಿಷ್ಟು ಸಹಕಾರ ಮಾಡ್ಲಿಕ್ಕತ್ತಾನ. ತಂದೆ ಹೇಳ್ತಾನೆ ಅಲ್ಲಿ ಕೂತ್ಕೊಂಡು, ಮಗ ನನಗೊಂದಿಷ್ಟು ವಸ್ತು ತಂದು ಕೊಡಪ್ಪ, ಈ ನೀರು ತಂದು ಕೊಡು, ಏನೋ ಕೊಡಂತ ತಂದೆ ಮಗನಿಗೆ ಕೇಳ್ತಾನ. ಆ ತಂದೆಗೆ ಮಗ ವಸ್ತು ತಂದು ಕೊಡು ಗಡಿಬಿಡಿ ಒಳಗೆ ಕೈಯಾನ ವಸ್ತು ಜಾರಿ ಬೀಳ್ತದೆ. ಅದ ಕಾಜಿನ ವಸ್ತು ಇತ್ತು. ಕೈತಪ್ಪಿ ಜಾರಿ ಕೆಳಗೆ ಬಿದ್ದಾಗ ತಂದೆ ಕೋಪ ಆಗಿ ಮಗನಿಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಗ, ಅಪ್ಪ ಏನೋ ಕೈ ಜಾರಿ ಹೋಗ್ಯತ್ತ, ನನ್ನಿಂದ ತಪ್ಪಿ ಹೋಗ್ಯದ, ಒಗಿಬೇಕಂತ ನಾನು ಒಗದಿಲ್ಲ ಅಂತ ಮಗ ಅಂತತಿ. ಅಪ್ಪ ಆದ್ರೂ ಕೂಡ ಮತ್ತೆ ಮಗನಿಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ಯಾನ. ಅವಾಗ ಮಗ ಒಂದು ಪ್ರಶ್ನೆ ಮಾಡ್ತಾನ, ನನ್ನ ಕೈ ಒಳಗಿರ್ತಕ್ಕಂಥ ಈ ಕಾಜಿನ ವಸ್ತು ಒಡೆದು ಹೋಗ್ಯದ, ಇವತ್ತು ದುಡ್ಡು ಕೊಟ್ಟು ಮತ್ತೆ ತಗೊಳಕ್ ಬರ್ತದ. ನಾನಿವತ್ತೊಂದು ವಸ್ತುವನ್ನು ಹಾಳು ಮಾಡೀನಿ, ನಾಶ ಮಾಡೀನಿ, ಆದ್ರೆ ಅದು ದುಡ್ಡು ಕೊಟ್ಟರೆ ಮಾರ್ಕೆಟ್ದೊಳಗೆ ಸಿಗುತ್ತದ. ಇಷ್ಟು ನೀ ವ್ಯಥೆ ಪಡ್ತಾ ಇದ್ದಿ, ನನ್ನನ್ನು ದಂಡಿಸ್ತಾ ಇದ್ದಿ, ನಂದೊಂದು ಪ್ರಶ್ನೆ ತಂದೆ ನಿನ್ನ ಜೋಡಿ ಅಂದ. ಭಾಳ ಸಿಟ್ಟು ಬಂದಿತ್ತು. ಕೇಳಂದ. ಅವಾಗ ನಾನು ರೊಕ್ಕ ಕೊಟ್ಟು ತರಲಂಥ ವಸ್ತು ಹಾಳು ಮಾಡೀನಿ, ಇಟ್ಟು ಸಿಟ್ಟು ಬಂದದ. ಇದೊಂದು ಪಾತ್ರೆ, ಇದು ಗಾಜಿನ ಪಾತ್ರೆ, ನಾನು ನೀರು ತಂದು ಕೊಡು ಕಾಲಕ್ಕೆ ಕೈ ಜಾರಿ ಕೆಳಗೆ ಬಿದ್ದಾಗ ನಾಶ ಆಗಿ ಹೋಗ್ಯದ, ನಿನಗೆ ಕೋಪ ಬಂದದ. ಆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಪಂಚಮಹಾಭೂತ ಸೆರೆ ಅಂತಕ್ಕಂಥ ಪಾತ್ರೆ ನಿತ್ಯ ಸೆರೆ ಕುಡಿಸಿ ಹಾಳು ಮಾಡ್ತಾ ಇದ್ದಿ, ಈ ವಸ್ತುವನ್ನು ತಗೊಂಡು ಬರ್ಲಿಕ್ಕೆ ಬರ್ತತೇನಪ್ಪ ಅಂತ ಮಗ ಕೇಳ್ತದ. ಬಂದು ನಿತ್ಯ ಸೆರೆ ಕುಡಿಸಿ ಇದಕ್ಕೆ ಹಾಳು ಮಾಡ್ತಾ ಇದ್ದಿ, ನಾನು ಅಕಸ್ಮಾತ್ ದುಡ್ಡು ಕೊಟ್ರೆ ಇನ್ನೊಂದು ಕಾಜಿನ ಪಾತ್ರ ತರಬಹುದು, ನೀನು ದುಡ್ಡು ಕೊಟ್ರೆ ಈ ಪಂಚಮಹಾಭೂತ ಶರೀರ ಅಂತಕ್ಕಂಥ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಪಾತ್ರೆ ಕೊಂಡು ತರ್ಲಿಕ್ಕೆ ಬರ್ತೈತೇನು? ಅವಾಗ ಅಪ್ಪಗ ಮಗನಿಂದ ಉಪದೇಶ ಮಾಡಿಕೊಳ್ಳಷ್ಟು ಸಣ್ಣ ಬುದ್ಧಿ ನನ್ನಲ್ಲಿ ಬಂತಲ್ಲ ಅಂತ ತಿಳ್ಕೊಂಡು ಅವಾಗ ಅರುವೇ ಗುರು ಅಂತಕ್ಕಂಥ ಮಾತು ಬರೀತಾರೆ. ತನ್ನೊಳಗೆ ತಾನು ತಿಳುವಳಿಕೆ ಬರಬೇಕು, ಆಲೋಚನೆ ಬರಬೇಕು. ಅಂದಾಗ ಮಾತ್ರ ಬಂಧುಗಳೇ ಈ ಬದುಕಿಗೆ ಬೆಲೆ ಬರಲಿಕ್ಕೆ ಸಾಧ್ಯದ, ಧನ್ಯ ಆಗಲಿಕ್ಕೆ ಬರ್ತದ ಅಂತಾರಿಲ್ಲ ಪುಣ್ಯಾತ್ಮರೇ. ಯಾತರ ಹೂವಾದರೆ ನಾತ ಒಂದಿದ್ದರೆ ಸಾಕು, ಊರಿಂಗೆ ದಾರಿ ಆರು ತೋರಿದರೇನು. ಸಣ್ಣವ್ರು ಇರ್ಲಿ ದೊಡ್ಡವ್ರು ಇರ್ಲಿ, ನಮ್ಮಲ್ಲಿ ಆಗ್ತಕ್ಕಂಥ ತಪ್ಪನ್ನು ತಿದ್ದಿ ಹೇಳ್ತಕ್ಕಂಥವಿದ್ದಂದ್ರ ಅದಕ್ಕೆ ಬಲ್ಲವ್ರು ಹೇಳ್ತಾರೆ ಪುಣ್ಯಾತ್ಮರು, ಹೊರಗೆ ಹಿರಿಯನಾಗಿ ಒಳಗೆ ಕಿರಿಯನಿದ್ದರು ಏನು ಫಲ. ವಯಸ್ಸು ಶರೀರಕ್ಕಾಗ್ಯದ, ಮನಸ್ಸಿನ ಬುದ್ಧಿಗಡೆ ಬಂದಿಲ್ಲಾಗಿತ್ತಂದ್ರ ಅದಕ್ಕೆ ಹೇಳ್ತಾರೆ, ಹೊರಗೆ ಕಿರಿಯನಾಗಿ ಒಳಗೆ ಹಿರಿಯನಿದ್ದರೆ ಅವನೇ ನೋಡ ಬಲ್ಲವ, ಅವನೇ ಬಲ್ಲವ ಅಂತಕ್ಕಂಥ ಮಾತು ಬರೀತಾರೆ. ಅದಕ್ಕೆ ಮೂಲತಃ ಪುಣ್ಯಾತ್ಮರು ಮಕ್ಕಳನ್ನು ಯಾವ ಮಟ್ಟಕ್ಕೆ ಬೆಳೆಸ್ಬೇಕಂತಕ್ಕಂಥದ್ದು ಹೌದಿಲ್ಲ. ತಾಯಿ ಶಿವಾಜಿನ ಹೆಂಗೆ ಬೆಳೆಸಿದ್ರು. ಇವತ್ತು ಬಹುತೇಕ ನಾವು ಅವಾಗ 12 ಮಕ್ಕಳು ಹಡಿತಿದ್ರು.
12 ಮಕ್ಕಳು ಹಡಿತಿದ್ರು, ಅವ್ರದ್ದು ಎಲ್ಲ ಒಳ್ಳೆ ಸಂಸ್ಕಾರ ಕೊಟ್ಟಾರ. ಆವತ್ತು ಹುಟ್ಟಿರ್ತಕ್ಕಂಥ ಮಕ್ಕಳು ತಾಯಿ ತಂದಿನ ಓದ್ ವೃದ್ಧಾಶ್ರಮಕ್ಕೆ ಬಿಟ್ಟಿಲ್ಲ. ಇವತ್ತೇನು ಒಂದೊಂದು ಹಡದು ಚಲೋ ಚಲೋ ಕಲಿಸಿ ಮ್ಯಾಲ ಎತ್ತರಕ್ಕೆ ಒಯ್ಲತ್ತಿದಿಲ್ಲ, ಅವ ಓದ್ ಅವ್ವಪ್ಪನ ಇವತ್ತು ವೃದ್ಧಾಶ್ರಮಕ್ಕೆ ಬಿಡ್ತಕ್ಕಂಥ ಕೆಟ್ಟ ಕಾಲ ಪರ್ವ ಪ್ರಾರಂಭ ಆಗ್ಯದ. ನಾವ್ ಎಂತಾದ ನೋಡೋದು ಬಂತು ತಿಳ್ಕೊಂಡು ಇಂಥ ಪಟಕಾದ ಹಿರಿಯರು ಚಿಂತೆ ಮಾಡಾಕತ್ತೇವ. ಆವತ್ತಿನ ದಿನ ಹೇಗಿತ್ತು ಅಂತ ಕೆದ್ರ ಪುಣ್ಯಾತ್ಮರೇ, ಬಾಗಿಲಿಗೆ ಬೋರ್ಡ್ ಇರ್ತತ್. ಬಾಗಿಲಿಗೆ, ಮನೆ ಬಾಗಿಲಿಗೆ ಅಂದ್ರಂತ ಏನಂತ ಬೋರ್ಡ್ ಇರ್ತತ್ತು? ಆಚಾರ ದೇವೋಭವ, ಅತಿಥಿ ದೇವೋಭವ, ಮಾತೃ ದೇವೋಭವ, ಪಿತೃದೇವ. ಇವೊಂದು ತುಸು ದಿವಸ ಎಲ್ಲವೂ ನಡೆದವ್. ಈಗ ನೀವು ಪಟ್ಟಣಕ್ಕೆ ಹೋದ್ರಿ ಅಂದ್ರೆ ಏನು ಬೋರ್ಡ್ ಇರ್ತತ್ರಿ ಬಾಗಿಲಿಗೆ? ಸಿಟಿ ಒಳಗೆ ಮನೆ ಬಾಗಿಲಿಗೆ ನೀವು ನೋಡಿರ್ಬೇಕಾರೆ ಬೋರ್ಡ್ ಏನಿರ್ತೈತೆ? ಬಂಧುಗಳು, ಒಂದು ಸಾಲ ನೀವು ಆಲೋಚನೆ ಮಾಡ್ರಿ, ಮುಂಜಾನೆ 5 ಗಂಟೆಗೆ ಇವನಿಗೆ ಹೊರಗೆ ಹೋಗಾಕ ಆಗಲಿಲ್ಲ ಅಂದ್ರೂ ಕೂಡ ಆ ನಾಯಿನ ಎದಕ್ಕರೆ ಕರ್ಕೊಂಡು ಹೋಗ್ಬೇಕು. 1 ಲಕ್ಷ ಕೊಟ್ಟ ನಾಯಿ ತಂದನ, ಅದಕ್ಕೆ ಬನ್ನು ಕೊಡ್ತಾನೆ, ಬ್ರೆಡ್ ಕೊಡ್ತಾನೆ, ಬಿಸ್ಕೆಟ್ ಕೊಡ್ತಾನೆ, ನಾಯಿ ತಗೊಂಡು ಹೋಗ್ತಾನೆ, ಕಾರ್ನ್ಯಾಗ ಒಯ್ತಾನೆ. ಅದಕ್ಕೆ ಬಲ್ಲವ್ರು ಹೇಳ್ತಾರೆ, ಬಂಧುಗಳೇ, ನಾಯಿಗೆ ಕೊಡು ಕೆಮ್ಮತ್ತನ್ನ ಜನ್ಮ ಕೊಟ್ಟ ತಾಯಿಗೆ ಕೊಟ್ಟಿದ್ದೆ ಅಂದ್ರೆ ಕಾಸಿ ಇಲ್ಲೇ ಆಗ್ತಿತ್ತು ತಮ್ಮ, ಇಲ್ಲೇ ಆಗ್ತಿತ್ತು ಅಂತಕ್ಕಂಥ ಮಾತು ಬರೀತಾರೆ. ಆ ಪ್ರವಚನ ನಮ್ಮಲ್ಲಿ ಬರಬೇಕಾಗಿತ್ತಂದ್ರೆ ನಮ್ಮಲ್ಲಿ ಪುಣ್ಯಾತ್ಮರೇ, ಇನ್ನೂ ಪುಣ್ಯಾತ್ಮರ ಹಳ್ಳಿ ಒಳಗೆ ಒಂದಿಷ್ಟು ಬಾಗಲ ತೆರೆದುದಾವ. ಪಟ್ಟಣಕ್ಕೆ ಹೋದ್ರಿ ಅಂದ್ರೆ ನಾಯಿಗಳಿದೆ ಎಚ್ಚರಿಕೆ ಅಂತೂ ಬರೀತಾರ. ಏನು ಮನ್ಯಾಗಿರೋರು ನಾಯಿ ಅದಾವತ್ತೋ ಗೊತ್ತಿಲ್ಲ, ಹೊರಗೆ ಸಾಕ್ಯಾರತ್ತ ಗೊತ್ತಿಲ್ಲ. ಅದಕ್ಕೆ ನಾವು ನಿಜವಾಗಿರ್ತಕ್ಕಂಥ ಮಾನವ ಹೋಗಿ ಮಾನವ ಆಗಬೇಕಾಗಿತ್ತಂದ್ರೆ ಮೂಲ ಪುಣ್ಯಾತ್ಮರ ಸಂಸ್ಕಾರ ಬಹಳ ಮುಖ್ಯ. ಸಂಸ್ಕಾರ ಬಹಳ ಮುಖ್ಯ. ಇವತ್ತು ನಾವು ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾ ಇಲ್ಲ, ವಸ್ತುಗಳನ್ನು ಪ್ರೀತಿ ಮಾಡ್ತಾ ಇದ್ದೀವಿ ನಾವು, ಸಂಬಂಧಗಳನ್ನು ಪ್ರೀತಿ ಮಾಡ್ತಾ ಇಲ್ಲ, ಸಂಪತ್ತನ್ನು ಪ್ರೀತಿ ಮಾಡ್ತಾ ಇದ್ದೀವಿ ನಾವು. ಸಂಪತ್ತಕ್ಕೆ ಬೆಲೆ ಕೊಡೋರು ನಾವು ಹೆಚ್ಚಾಗಿದ್ದೇವೆ, ಅದರ ಸಂಬಂಧಗಳಿಗೆ ಬೆಲೆ ಕೊಡೋರು ಯಾರು ಗೊತ್ತಿಲ್ಲ ಬಂಧುಗಳು. ಅದಕ್ಕೆ ಬಲ್ಲವರು ಬರೀತಾರ, ಅನಿತ್ಯಾನಿ ಶರೀರಾನಿ ಇವೋ ನೈವ ಶಾಶ್ವತ, ನಿತ್ಯ ಮೃತ್ಯುವೋ ಸನ್ನಿಹಿತ ಕರ್ತವ್ಯೋ ಧರ್ಮ ಸಂಗ್ರಹ. ಶರೀರ ಸುಳ್ಳದ, ತಗೊಂಡು ಬಂದಿದ್ದು ಇದೇ ಮೊದಲು ಸುಳ್ಳದ. ಆದರೆ ಇದಕ್ಕ ನಿನಗ ಎಷ್ಟು ದಿವಸ ಸಂಬಂಧ ಇಟ್ಟಲ್ಲ? ಋಣಾನುಬಂಧೇನ ಪತಿ ಪತ್ನಿ ಸುತಾಲಯ. ಎಲ್ಲಿವರೆಗೆ ಋಣ ಅದಲ್ಲ ಅಲ್ಲಿವರೆಗೆ ನೀನು ಸಮಯ ಕಳೀಪ. ಆದರೆ ಇದೇ ನಂದಾತ ತಿಳ್ಕೊಂಡು ಕೂಡ್ರಕ್ಕೆ ಹೋಗ್ಬೇಡ. ವಸ್ತುವನ್ನು ಪ್ರೀತಿಸಿ ಮಾಡ್ಲಿಕ್ಕೆ ಕೊಡೋ ವ್ಯಕ್ತಿಯನ್ನು ಪ್ರೀತಿಸು. ಅದಕ್ಕೆ ಬಲ್ಲವ್ರು ಹೇಳ್ಯಾರ, ನಿಜವಾಗಿ ನೀನು ಮಾನವನಾದ ಬಂದ ಸಾರ್ಥಕತೆ ಪಡಿಬೇಕಾಗಿತ್ತಂದ್ರ ಜಾತಿಯನ್ನು ಮರೆತು ನೀತಿ ಮಾರ್ಗದಲ್ಲಿ ನಡೆದೆ ಅಂದ್ರ ನಿನಗೆ ಜನ್ಮ ಬಂದದ ಸಾರ್ಥಕ ಅಂತ ಮಾತು ಬರೀತಾರೆ ಬಂಧುಗಳು, ಮಾತು ಬರೀತಾರೆ. ಕುಲದ ಮೂಲವನ್ನು ಹುಡುಕಿ ಕನಕ ಬರೆದಿರ್ತಕ್ಕಂಥದ್ದು. ಸಕಲ ಕುಲಕ್ಕೆ ಜಲವೇ ತಾಯಿ ಅಲ್ಲವೇ ಅಂತಕ್ಕಂಥ ಮಾತು ಕಲಿಸಿಕೊಟ್ಟ. ಅದಕ್ಕೆ ಬಹಳ ದೊಡ್ಡ ಅಗರ್ಭ ಶ್ರೀಮಂತ ಮನೆತಾನ, ಕುಟುಂಬದ ಮೇಲೆ ಬಹಳ ಪ್ರೀತಿ ಮಮತೆ. ಮಕ್ಕಳ ಹೆಂಡರು ಎಲ್ಲರನ್ನ ಕರ್ಕೊಂಡು ಪುಣ್ಯಕ್ಷೇತ್ರ ಯಾತ್ರೆ ಮಾಡೋಕ್ಕೆ ತನ್ನದೇ ಆಗಿರತಕ್ಕಂಥ ವಾಹನ ಖರೀದಿ ಮಾಡಿದ್ದ. ಅದಕ್ಕೆ ಬಹಳ ಬೆಲೆ ಇತ್ತು. ಯಾತ್ರೆ ಮುಗಿಸ್ಕೊಂಡು ಬಂದು ಎಲ್ಲರನ್ನ ಕರ್ಕೊಂಡೋಗಿ ತೀರ್ಥಕ್ಷೇತ್ರ ದರ್ಶನ ಮಾಡಿಕೊಂಡು ಹಲವಾರು ದಿನಗಳು ಉರುಳಿದ ಮೇಲೆ ಮರಳಿ ತನ್ನ ಮನೆಗೆ ಬಂದ. ಹೋದ ಗ್ಯಾರೇಜ್ ತನ್ನ ಏನಂತಿರೋದಕ್ಕೆ ಗಾಡಿ ಹಚ್ಚು ಸ್ಥಾನಕ್ಕೆ ಹೋದ ಹಚ್ಚಿದ್ದ. ಇವು ವಿಶ್ರಾಂತಿ ಮಾಡ್ತಿದ್ದ. 2 ದಿವಸ ಬಿಟ್ಟು ಮಗು, ಸಣ್ಣ ಮಗ ಇತ್ತು ಮನೆಯೊಳಗೆ. ನಮ್ಮಪ್ಪ ಎಂಥ ಕೆಲಸ ಮಾಡ್ಯಾನ ತಿಳ್ಕೊಂಡು ಗೊತ್ತಾಗ್ಲಿಲ್ಲ, ಎಂತನ್ನ ಹುಡುಗ ಬುದ್ಧಿಯೊಳಗೆ ಹೋತೋ ಗೊತ್ತಿಲ್ಲ. ಕಲ್ಲು ತಗೊಂಡು ಆ ಗಾಡಿ ಮೇಲೆ ಬರಿತಿತ್ತದು. ಒಂದು ಉಣುಚ್ ಕಲ್ಲು ತಗೊಂಡಿತ್ತು, ಗಾಡಿ ಮೇಲೆ ಬರಿತಿತ್ತು. ಬರೆಯಂಥ ಕಾಲಕ್ಕೆ ಅಪ್ಪ ಹೊರಗೆ ಓಡಿ ಬಂದ. ಮಗನ ನೋಡಿದ, ಕಲ್ಲಿಲೆ ಗೀಚುತ್ತಿತ್ತು. ಮಗ ಏನು ಗೀಚಾಕತೈತಿ ಅಂತ ಸಹಿತ ನೋಡು ಸೌಜನ್ಯ ಸಹಿತ ಇರಲಿಲ್ಲ. ಬರೋ ವಸ್ತು ಇಟ್ಟು ಕಿಮ್ಮತ್ತಿನ ವಸ್ತುವಿಗೆ ನನ್ನ ಮಗ ಏನು ಮಾಡ್ತಾ ಇದೆ ತಿಳ್ಕೊಂಡು ಓಡಿ ಹೋಗಿ ಮಗನ ಎತ್ತಿ ತಂದು ಒಗೆದು ಬಿಟ್ಟ. ಆ ಮಗನ ತಲೆ ಪಡಿಗಲ್ಲಿಗೆ ಬಂದು ಬಡೀತು. ಒಂದು ಕಡೆ ಗಾಡಿ ಕಡೆ ಕೈ ಮಾಡ್ತದ, ಅಪ್ಪ ಅಂತ ಕೂಗುತ್ತದ. ಒಂದು ಕಡೆ ಗಾಡಿ ಕೈ ಮಾಡ್ತದ, ಅಪ್ಪ ಅಂತ ಕೂಗ್ತದ. ಕೂಗಿ ಅಂತತಿ, ಅಪ್ಪ ಇಂಥ ಗಾಡಿನ ಎಷ್ಟು ತರ್ಬೋದು, ಇಂಥ ಗಾಡಿನ ಎಷ್ಟು ತರ್ಬೋದು? ನಾನೇನೋ 10 ಗಾಡಿ ತರ್ಬೋದು, 10 ಗಾಡಿ ತರ್ಬೋದು ಅಂದ.
ಆ ಗಾಡಿ ಮೇಲೆ ಏನು ಬರೆದಿನಿ ನೋಡು ಒಂದಿಷ್ಟು ಅಂತ ಹೇಳಿತ್ತು ಮಗ. ಗಾಡಿ ಮೇಲೆ ಏನು ಬರೆದಿನಿ, ಅದು ಜೀವ ಈಗ ಆಗ ಹೊಂಟೈತೆ, ಕಣ್ಣಾಗ ಬಂದದ. ಒಂದು ಶಬ್ದ ಹೊರಗೆ ಬರಾಕತ್ತೈತಿ, ಒಂದು ಬರವಾಲ್ತು. ಯಾಕೆ ಮೇನ್ ಡಿಪೋಗ ಬಡದದ. ಅವಾಗ ಗಡ್ಡು ಬಿಡಿಸಿ ಅಪ್ಪ ಹೋಗಿ ನೋಡ್ತಾನ ಗಾಡಿ ಮೇಲೆ, ಪಪ್ಪ ಐ ಲವ್ ಯು ಅಂತ ಬರೆದಿತ್ತು. ಅಪ್ಪ ನಾನಿಂದ ಅತ್ಯಂತ ಹೃದಯಪೂರ್ವಕವಾಗಿ ಪ್ರೀತಿಸ್ತಿದ್ದೇನೆ ಅಂತ ಕಲ್ಲಿಲೆ ಬರೆದಿತ್ತು. ಓಡಿ ಬಂದು ಮಗನ ಎತ್ತಿ ಎದಿಗೆ ಅಪ್ಪಗೋತಾನ, ಅಪ್ಪ ಇಂಥ ವಸ್ತು ಎಟ್ಟು ತರಬಹುದು ಅಂತ ಮತ್ತೆ ಮಗ ಕೇಳಿತ್ತು. 100 ತರಬಹುದಂತ. ವಸ್ತು ತರಕ್ಕೆ ಬರ್ತೈತಪ್ಪ, ಕರೆ ನನ್ನ ನೀ ತರ್ಲಿಕ್ಕೆ ಬರೋದಿಲ್ಲ ಎಂದಿತ್ತು. ಮಗ ಪ್ರಾಣ ಬಿಟ್ಟು ಬಿಡಿತು. ಮುಂದೆ ವಸ್ತು ಪ್ರೀತಿ ಮಾಡೋಡು, ವ್ಯಕ್ತಿನ ಪ್ರೀತಿ ಮಾಡೋ ಅಂತ ಹೇಳಿತು. ಬಂಧುಗಳೇ, ಸಂಬಂಧಕ್ಕೆ ಬೆಲೆ ಕೊಡ್ರಿ. ಸಂಪತ್ತ ನೀವೆಷ್ಟು ಕೂಡಿಟ್ರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಸಂಪತ್ತು ಬ್ಯಾಡಂತ ನಾನು ಹೇಳುವುದಿಲ್ಲ, ಆದರೆ ಸಂಬಂಧಗಳು ಗಟ್ಟಿದ್ದು ಅಂದ್ರೆ ಸಂಪತ್ತು ತಾನೇ ಇರ್ತದೆ. ಅವಾಗಿನ ಹಿಂದಿನ ಪೂರ್ವಜರು ಹಿರಿಯರು ಹೇಳಿದ್ರು, ಊರಿಗೆ ಒಂದು ಮನೆ ಕಟ್ಟಂತ ಹೇಳಿದ್ರಂತ. ಅಲ್ಲೇನು ಕಲ್ಲ ಮಣ್ಣಿನ ಗಾಡಿ ಕಟ್ಟೋದೈತೆ ಅಂದ್ರೆ ಹಂಗೆ ಹೃದಯವಂತ ವ್ಯಕ್ತಿಯನ್ನು ಪ್ರೀತಿಸು, ಬೆಳೆಸ್ಕೊ. ಇಂಥ ಸಂಬಂಧಗಳು ಉಳಿಸ್ಬೇಕಾಗಿತ್ತಂದ್ರೆ ನಮ್ಮಲ್ಲಿ ಒಂದಿಷ್ಟು ಪುಣ್ಯಾತ್ಮರು ಹೃದಯ ವಿಶಾಲತೆ ಬೇಕು, ಮನಸ್ಸು ವಿಶಾಲತೆ ಬೇಕು. ಅಂಥ ಮಕ್ಕಳನ್ನು ಬೆಳೆಸ್ಬೇಕು. ನಾವೆಲ್ಲರೂ ಹೆಂಗೆ ಬೆಳೆಸಾಕತ್ತಿದ್ರು, ನನ್ನ ಮಗ 100ಕ್ಕೆ 100 ಮಾರ್ಕಸ್ ತಗೋಬೇಕು, 100ಕ್ಕೆ 100 ತಗೋಬೇಕು ಹೊರತಾಯ್ಕರೆ ಮತ್ತಿದನ್ನು ಬಿಟ್ಟು ಬೇರೆ ಏನೂ ಕಲಿಸ್ತಾ ಇಲ್ಲ. ನಾವಿವತ್ತ ಪರಿಸ್ಥಿತಿ ಎಲ್ಲಿಗೆ ಬಂದತಿ ಅಂತ ಕೇಳಿದರೆ, ಶಾಲೆಗೆ 10ನೇ ತರಗತಿ ತನ ಓದ್ತಾನ ಮಗ, 10ನೇ ತರಗತಿ. ಅದೇ ಶಾಲೆ ಒಳಗೆ ಅವರ ತಂದೆ ಗುಮಾಸ್ತನಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಮಗ 10ನೇ ತರಗತಿ ಪಾಸ್ ಆದ, ತಾಯಿ ತೀರಿ ಹೋಗಿದ್ದಳು. ಮಗನ ಆರೈಕೆಯಲ್ಲಿ ಅಪ್ಪ ತನ್ನ ಸುಖ ದುಃಖಗಳನ್ನೆಲ್ಲ ಮರೆತಿದ್ದ, ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತಿದ್ದ. ಮಗನಿಗೆ ತಾಯಿ ಅಂದ್ರೆ ಅವನೇ ಆಗಿದ್ದ, ತಂದೆ ಆಗಿದ್ದ, ಎಲ್ಲ ಅವನೇ ಆಗಿದ್ದ. ಬಂಧುಗಳು, ಎಲ್ಲವೂ ಅವನೇ ಆಗಿದ್ದ. ಆ ಸಂದರ್ಭದಲ್ಲಿ ಪುಣ್ಯಾತ್ಮರೇ, ಆ ಹುಡುಗನಿಗೆ ವಾರಗಿ ಗೆಳೆಯರು ಏನಂತೀರಂದ್ರ, ಒಕ್ಕಣ್ಣನ ಮಗ ಮುಕ್ಕಣ್ಣ, ಒಕ್ಕಣ್ಣನ ಮಗ ಮುಕ್ಕಣ್ಣ ಅಂತಿದ್ರು. ನೀವು ಅಂತೀರಿಲ್ಲ, ಒಂದು ಸ್ವಲ್ಪ ಮಗ ಬಣ್ಣ ಕರ್ರಗೆತ್ತಂದ್ರ ಮನ್ಯಾಗ ಅಂತೀರಿ, ನೋಡು ನಿನ್ನಂಗೆ ಐತೆ ನೋಡಿದು ನೋಡು, ಹಿಂಗೆ ಅಂತೀರಿಲ್ಲ. ಮಗ ಮನ್ಯಾಗ ಶಾಣೆ ಆಯ್ತು ನನ್ನಂಗತ್ತಿರ್ತಾರೆ. ಮಾತಕ್ಕೆ ನೋಡು ನಿನ್ನಂಗ ಮಾಡ್ದತ್ ನೋಡಿ ಇದು ಅಂತಿರ್ತಾರೆ. ಬಂಧುಗಳೇ, ಆದ ಘಟನೆ ಹೇಳ್ತಾ ಇದ್ದೀನಿ ನಿಮಗೆ, ಆದ ಘಟನೆ ಹೇಳ್ತಾ ಇದ್ದೀನಿ. ಶನಿವಾರ ರಜೆ ಬಂದದ, ಮಕ್ಕಳಿಗೆ ಏನು ಕಲಿಸ್ಬೇಕಂತಕ್ಕಂಥದ್ದು. ತಾಯಿ ಮೊಸರು ಅವಲಕ್ಕಿ ಮಾಡ್ಯಾಳ, ಮಗುವಿಗೆ ಉಣ್ಣು ಅಂತಾಳ, ಹೆಣ್ಣು ಮಗಳಿಗೆ ವಲ್ಲು ಅಂತೈತಿ. ಅದು ಒಳಗಿಂದ ಅವು ಹೊರಗೆ ಬಂದಳು, ನಿನ್ನಂಗ ಮಾಡ್ತೈತಿ ನೋಡಿದ. ಅಪ್ಪನ ತೊಡಿ ಮೇಲೆ ಬಂದು ಕೂತಿತ್ತದು. ಅವಾಗ ಅಪ್ಪ ಅಂದ, ಮಗ ನೀ ಮೊಸರು ಅವಲಕ್ಕಿ ತಿರ್ಲಿಲ್ಲ ಅಂದ್ರೆ ನಿಮ್ಮವು ನನ್ನ ಹೆಣ ಎತ್ತಾಳು, ದಯವಿಡ್ತೀನಿ. ನಿಮ್ಮವು ನಿಂದು ಎತ್ತಾಳೆಲ್ಲೋ ಗೊತ್ತಿಲ್ಲ, ಕರೆ ನಂದು ಮಾತ್ರ ಏನಾಗಿಲ್ಲ, ನನ್ನ ಸಲುವಾಗಿರುತ್ತೀನಿ. ಅವಾಗ ಮಗು ಅಂತ, ಅಪ್ಪ ನನಗೆ ಮೊಸರು ಅವಲಕ್ಕಿ ಇಷ್ಟ, ನನ್ನ ಸಲುವಾಗಿ ತಿನ್ಬೇಕು, ನನ್ನ ಸಲುವಾಗಿ ಮಾತಾಡಬೇಡ್ರಿ. ನಾನು ಕತೆ ಹೇಳ್ತಾ ಇಲ್ಲ, ನಮ್ಮ ಮಕ್ಕಳನ್ನು ಯಾವ ಬಟ್ಟಕ್ಕೆ ಬೆಳೆಸ್ಬೇಕು. ಆವಾಗ ಆ ಮಗು ಅಂತತೆ, ಅಪ್ಪ ನನಗಿಷ್ಟ ಇಲ್ಲ, ಆದರೂ ನಿನ್ನ ಸಲುವಾಗಿ ತಿಂತಾನೆ, ಖರೆ ನನಗೊಂದು ಮಾತು ಕೊಡ್ಬೇಕು, ನನಗೆ ಮಾತು ಕೊಡ್ಬೇಕು, ನಾ ಏನು ಕೇಳ್ತಾರೆ ಅದನ್ನು ಕೊಡಿಸ್ಬೇಕು. ಮಗಳ ಮೇಲಿನ ಮಾಯಾಕಪ್ಪ ಮಾತು ಕೊಟ್ಟು ಬಿಡಿತು. ಮತ್ತು ಪ್ರಜ್ಞೆ ಬಂತು, ಮಗ ನಿಮ್ಮಪ್ಪ ಬಡವ, ನೀಗೂ ಹಂಗೆ ವಸ್ತು ಬೇಡ, ನಿನಗೆ ನೀಗೂ ಹಂಗೆ ಬೇಡ್ತಾನಂದಳಕ್ಕೆ. ಮಾತು ಕೊಡಂದು ಕೊಟ್ಬಿಟ್ಟ. ಮೊಸರು ಅವಲಕ್ಕಿ ತಿಂತ ಹೆಣ್ಮಗಳು, ನಾಳೆ ಮುಂಜಾನೆ ನಾನು ತಲೆ ಬೋಳ್ಸ್ಕೊಂಬರ್ಬೇಕಂತ ಹೇಳಕ್ಕೆ. ನಾಳೆ ರವಿವಾರದ ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳ್ರಿ. ಮನ್ಯಾಗ ಅಜ್ಜಿ ಬಂದಳು, ಹೇ ಹೆಣ್ಮಕ್ಳು ತಲೆ ಬಳಸ್ಕೋತಾರ. ಅವು ಬಂದಳು, ಎಲ್ಲರೂ ಬೈದರು. ಅಪ್ಪಗಂದಳು, ಇಲ್ಲಿ ತನಕ ಹರಿಶ್ಚಂದ್ರನ ಕತೆ ಹೇಳಿದಿ, ಸುಳ್ಳು ಹೇಳಬಾರ್ದತ್ ಹೇಳಿದಿ, ಕನಸಿನಾಗ ಮಾತು ಕೊಟ್ಟಾನ ಅಂತ ಹೇಳಿದಿ, ಮತ್ತು ನೀ ಕರೆ ನನಗೆ ಮಾತು ಕೊಟ್ಟಿದ್ದಿ, ನಾಳೆ ನೀ ಬೇಡಿದು ಕೊಡಿಸ್ತಾನಂತ ಹೇಳಿ ಮಾತು ಕೊಟ್ಟಿದಿ, ತಪ್ಪು ಪಡಂದಳು.
ಅನಿವಾರ್ಯ ಬಂದುಬಿಡ್ತು. ಅಪ್ಪಗೆ ನಿರ್ವಾಹ ಇಲ್ಲತ್ತು. ಮರುದಿವ್ಸ ಕರ್ಕೊಂಡು ಮಗಳಿಗೆ ಹೋಗಿ ತಲೆ ಬಳಸ್ಕೊಂಡು ಬಂದ. ಸೋಮವಾರ ಶಾಲೆಗೆ ಕಳಿಸ್ಬೇಕಂತ ಹೊಂಟ ಮಗಳಿಗೆ. ಮಗುವಿಗೆ ಶಾಲೆ ಅಂಗಳದಾಗ ಬಿಟ್ಟ. ಆ ಮಗು ಬಾಗಲದ ಒಳಗೆ ನಿಂತು ವಾಪಸ್ ನೋಡಾಕೈತದ. ನನ್ನ ಮಗು ಯಾರಿಗಾಗಿ ದಾರಿ ಕಾಯ್ತದ? ಅನ್ನೋದ್ರೊಳಗೆ ಒಂದು ಕಾರ್ ಬಂತು. ಕಾರಿನಾಗ ಒಬ್ಬ ಹೆಣ್ಮಗಳಿದ್ದಳು, ಒಂದು ಮಗು ಇತ್ತು. ಆ ಮಗುಂದು ತಲೆ ಎಲ್ಲ ಬೋಳಿಸಿದಿತ್ತು. ಇವು ಅಂತಾನ ಬಹುತೇಕ ಸ್ಕೂಲ್ ಯೂನಿಫಾರ್ಮ್ ಚೇಂಜ್ ಆಗೈತೇನು. ಆ ಹುಡುಗನ ಇಳಿಸಿ ಆ ಹುಡುಗಿ ದಾರಿ ಕಾಯ್ತೈತಿ. ಇಬ್ರು ಹೋಗಿಬಿಟ್ರು. ಆ ಹುಡುಗನ ತಾಯಿ ಬಂದು ಇವನ ಕಾಲು ಹಿಡಿದು ಕಣ್ಣೀರು ಹಾಕ್ತಾಳೆ. ನಿನ್ನ ಮಗಳಲ್ಲಪ್ಪ ಆಕೆ, ನಿನ್ನ ಮಗಳು? ಹೌದೇಮ್ಮ. ಆಕೆ ನಿನ್ನ ಮಗಳಲ್ಲಪ್ಪ, ಖರೆ ಖರೆ ದೇವತೆಗೆ ಜನ್ಮ ಕೊಟ್ಟಿದ್ದೀನಿ, ದೇವತೆಗೆ ಜನ್ಮ ಕೊಟ್ಟಿದ್ದಿ. ಯಾಕ? ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಆಗ್ಯದ, ನನ್ನ ಮಗನ ಕೂದಲೆಲ್ಲ ಹೋಗ್ಯಾವ. ಶುಕ್ರವಾರ ನಿನ್ನ ಮಗಳು ನನ್ನ ಮನೆಗೆ ಬಂದು ನನ್ನ ಮಗನಿಗೆ ಅಂತಾಳ, ನೀ ಶಾಲೆಗೆ ಬಾರೋ, ಶಾಲೆಗೆ ಬಾ. ಮನೆಯೊಳಗೆ ನೀವು ಒಬ್ಬನ ಇದ್ದಿ ಅಂದ್ರೆ ಮತ್ತು ಮನಸ್ಸ ನಿಂದ ಅದ್ರ ಕಡೆ ಹೋಗ್ತದ. ಸ್ವಲ್ಪ ಹುಡುಗರಿಗೆ ಗಪ್ ಮಾಡ್ರಿ. ಮತ್ತೆ ನಿಂದು ಅದರೊಳಗೆ ಚಿಂತೆಯೊಳಗೆ ಕೂಡಿರ್ತಿ, ದಯವಿಟ್ಟು ಬಂದ್ಬಿಡು ಅಂದಳು. ನನ್ನ ಮಗ ಅಂದ, ನನ್ನ ತಲೆ ಕೂದಲೆಲ್ಲ ಹೋಗ್ಯಾವ, 4 ಜನರ ಮಧ್ಯದಲ್ಲಿ ನನ್ನ ಅಪಮಾನ ಮಾಡ್ಬೇಕಂತ ಕರಿತೇನಂದ. ಅವಾಗ ನಿನ್ನ ಮಗಳು ಮಾತು ಕೊಟ್ಟಾಳ, ನನ್ನ ಮರ್ಯಾದೆ ಕಳ್ಕೊತನ ಹೊರತಾಕರೆ ನಿನ್ನ ಮರ್ಯಾದೆ ತೆಗೆದಿಲ್ಲ, ನಿನಗೆ ಮಾತು ಕೊಡ್ತಾನ, ಸಾಲಿಗೆ ಬಾ ಅಂತ ಹೇಳಿ ನನ್ನ ಮಗನ ಸಲುವಾಗಿ ನಿನ್ನ ಮಗಳು ತಲೆ ಬಳಸ್ಕೊಂಡು ಬಂದಾಳ ಅಂತಕ್ಕಂಥ ಮಾತು ಹೇಳ್ತಾರತ್ತ ಬಂಧುಗಳು. ನನ್ನ ಯಾರದೋ ಮಗು, ಗೆಳೆಯರು. ಆದರೆ ಇವತ್ತು ನಾವು ಜನ್ಮ ಕೊಟ್ಟಂಥ ತಾಯಿ ತಂದೆ ಸಲುವಾಗಿ, ಸಹೋದರರ ಸಲುವಾಗಿ ಒಂದು ಅಗಳನ್ನು ತ್ಯಾಗ ಮಾಡಲಿಕ್ಕೆ ಇವತ್ತು ನಾವು ಪುಣ್ಯಾತ್ಮರು 1 ಇಂಚು ಭೂಮಿ ಸರದಾಡಿತ್ತಂದ್ರೆ ಅದಕ್ಕೆ ಸಿದ್ದೇಶ್ವರ ಪೋಳಿ ಏನು ಬರೀತಾರತ್ತ ಕೇಳಿದ್ರ, ನೀ ಸಮಾಜದಾಗ ದೊಡ್ಡ ವ್ಯಕ್ತಿ ಅನ್ಸ್ಕೋಬೇಕಾಗಿತ್ತಂದ್ರ, ಸಮಾಜದಾಗ ಅಗ್ರಗಣ್ಯನಾಗಬೇಕಾಗಿತ್ತಂದ್ರ ಕ್ಷಮೆಯನ್ನು ಕೇಳಿ ಸಣ್ಣವಾಗು, ಎಲ್ಲರನ್ನು ಕ್ಷಮಿಸಿ ದೊಡ್ಡವಾಗಿ ಬಿಡು ಅಂತಕ್ಕಂಥ ಮಾತು ಹೇಳ್ತಾರ ಬಂಧುಗಳು. ಪ್ರತಿ ಹಳ್ಳ್ಯಾಗ ಹುಚ್ಚ ಏನೈತೆ ಅಂತ ಕೇಳಿದ್ರೆ ನಾ ಹೇಳಿದಂಗ ಕೇಳ್ಬೇಕು, ನಂದ ನಡಿಬೇಕು. ಇಲ್ಲದ ಗಾಳಿ ಬರುವತ್ತು ಮಕ್ಕಳು ಒಂದೆರಡು ಮಾಡಿಸ್ತಾವ್ರೆ, ಸರಿದಾಡಿ ಕೂಡ್ರಿ.